ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಬಂದು ನಮ್ಮ ಮಾಮನ ಮಗಳ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತಿದ್ದು. ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಹಬ್ಬ ಕೂಡ ಬರ್ತಲ್ವಾ. ವಿಡಿಯೋ ಬಂದು ಹಬ್ಬದ ಒಂದು ವಾರದ ಹಿಂದಿನ ಬ್ಲಾಗ್ ಆಗಿರುತ್ತಿದ್ದು. ಹಾಗೆ ಸ್ವಲ್ಪ ನನಗೆ ಹುಷಾರ್ ಕೂಡ ಇರಲ್ಲ, ಕೋಲ್ಡ್ ಆಗಿದೆ. ನೀವು ನೋಡ್ಬೋದು ಸ್ವಲ್ಪ ವಾಯ್ಸಲ್ಲೂ ಈಗ ವ್ಯತ್ಯಾಸ ಇದೆ. ಹಾಗೆ ರೇಷ್ಮೆ ಹುಳು ಬೇರೆ ಇದ್ರಿಂದ ಅದ್ರದ್ದು ಸ್ವಲ್ಪ ಕೆಲಸ ಇರುತ್ತಲ್ವಾ, ಹಾಗೆ ಸ್ವಲ್ಪ ಫ್ರೀ ಕೂಡ ಇರ್ಲಿಲ್ಲ. ಬನ್ನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಒಂದ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ರೀಚ್ ಆದ್ವಿ, ನನ್ನ ತಂಗಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ವಿ. ಈಗ ಅವರು ಬಂದ್ರು, ಈಗ ಅವ್ರ ಜೊತೆನೆ ನಾವು ಸಹ ಹೊರಟಿದೀವಿ. ಬನ್ನಿ ಈಗ ಗೃಹ ಪ್ರವೇಶದ ಮನೆ ಹತ್ರ ಹೋಗೋಣ. ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಬಂದ್ಬಿಟ್ಟಿದ್ರು. ನಾವು ರೀಚ್ ಆಗೋಷ್ಟೊತ್ತಿಗೆ ಸಾಯಂಕಾಲದ ಪೂಜೆನೂ ಸಹ ಮುಗ್ದೋಗಿತ್ತು. ಸಿಕ್ತು ಮಾಮ ಕೆಳಗಡೆ ಇದ್ರಲ್ಲಿ. ಇಲ್ಲಿ ಬಬ್ಲು ಮನೆ ಇದೆ. ಆರದು ಆರದು ಆಯ್ ಮಾಡಪ್ಪ, ಬಬ್ಲುಗೆ ಆಯ್ ಮಾಡೋದು. ಇವ್ರ ಬ್ಲಾಗಲ್ಲಿ ಬರ್ತೀವಿ. ಬರ್ತೀವಿ 6 ಗಂಟೆಗೆ ಬರ್ತೀವಿ. ನಾವು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾರು ಬಂದ್ಬಿಟ್ಟಿದ್ರು. ಪೂಜೆನೂ ಸಹ ಆಗೋಗಿತ್ತು. ನಮ್ ದೊಡ್ಡಮ್ಮ, ನಮ್ ಚಿಕ್ಕಮ್ಮದಿರು, ನಮ್ಮ ಅಣ್ಣ, ನನ್ನ ತಮ್ಮ, ಪ್ರತಿಯೊಬ್ಬರು ಎಲ್ಲರೂ ಆಲ್ಮೋಸ್ಟ್ ಬಂದು ಅವ್ರದ್ದೇನೇನ್ ಕೆಲ್ಸ ಇದೆಯವರೆಲ್ಲ ಮಾಡ್ತಿದ್ರು. ಈಗ ಎಲ್ಲರೂ ಒಂದಿನ ಸೇರೋದೇ ಅಪರೂಪ ಅಲ್ವಾ. ಎಲ್ಲರೂ ಸೇರಿದ್ರೆ ಮಾತ್ರ ಮಾತಿಗೆ ಏನ್ ಕಡಿಮೆ ಇಲ್ಲ, ಮಾತಾಡ್ತಾನೆ ಇರ್ತಾರೆ. ತುಂಬಾ ಮಾತಾಡ್ತಾನೆ ಇರ್ತಾರೆ, ನಿಲ್ಸೋದೇ ಇಲ್ಲ. ಏನಾರ ಒಂದೊಂದು ವಿಷಯ ತಗೊಂಡು ಹೀಗೆ ತಮಾಷೆಗೆ ಮಾತಾಡ್ತಾನೆ ಇರ್ತೀವಿ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈಗ ಊಟಕ್ಕೆ ಅಂತ ಬಂದ್ವಿ. ಈಗ ಇರೋಲ್ಲ, ಯಾರ ಮನೆಗೆ ಯಾರು ಹೋಗ್ಬೇಕು ಅಂತ ಡಿಸ್ಕಷನ್ ನಡೀತೈತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟು ಮನೆ ಕಟ್ಟಿ ಈ ಮನೇಲಿ ಯಾರು ಇರಲ್ವಂತೆ. ಎಲ್ಲ ಮನೆ ಹುಡುಕ್ತವ್ರೆ, ಯಾರ ಮನೆಗೆ ಹೋಗೋದು ಅಂತ. ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಹೇಳು ಜನ ತುಂಬಾ ಜಾಸ್ತಿ ಇರೋದ್ರಿಂದ ಯಾರ ಮನೆಗೆ ಯಾರ್ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಿರು. ಅಂದ್ರೆ ಈಗ ನಮ್ ದೊಡ್ಡಮ್ಮ, ನಮ್ ಚಿಕ್ಕಮ್ಮ, ಅವ್ರ ಮಕ್ಳು, ಅವ್ರ ಮೊಮ್ಮಕ್ಳು ಎಲ್ಲರೂ ಇದಾರಲ್ಲ, ಜನ ಜಾಸ್ತಿ ಇದಾರೆ. ಅದಕ್ಕೆ ಸ್ವಲ್ಪ ಜನ ಎಲ್ಲ ಡಿವೈಡ್ ಮಾಡ್ಕೊಂಡು ನಾವು ಬಂದಿದ್ದೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿದ್ದು ನನ್ನ ತಂಗಿ ಮನೆಗೆ ಬಂದ್ವಿ. ಹಾಗೆ ಸ್ವಲ್ಪ ನಮ್ಮ ಬಬ್ಲು ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ನೋಡು ಮಾಡ್ತದೀಗ. ಅಕ್ಕ ಇಲ್ಲಪ್ಪ, ನಿಕ್ಷಕಾನು ನಿಕ್ಷಕ ಕೂಗು, ಇನ್ನೊಂದ್ಸಲ ಕೂಗು. ನಿಕ್ಷಾ ಕೂಗು, ನೀನು ಕೂಗಪ್ಪ, ನೀನು ಕೂಗು. ನಿಕ್ಷಾನು ಬಬ್ಲು ಟ್ರೈನಿಂಗ್ ಹೋಗುತ್ತೆ.
ಹೆಂಗೆ ನಾಯಿ ಹೋಗುತ್ತೆ ನಾಯಿ ಓ ಬೇಕು ಓಹೋ ಆನೆ 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 ಟ್ರೈನಿಂಗ್ ಹೋಗುತ್ತೆ ಟ್ರೈನು ಅಕ್ಕನ್ ಕೂಗಪ್ಪ ಅಕ್ಕನ್ ಕೂಗು ನಿಶಾ ಬಾ ಕೂಗಿನೊಂದ್ಸಲ ನಿಕ್ಷಾನ ನಿಕ್ಷಾ ಬೈಲೇನಪ್ಪ ಖಾಲಿ ನಿಕ್ಷಾ ಬೈಲೇನು ನಿಕ್ಷಾ ಕಾಲಿಲ್ಲ ನಿನ್ನ ಏನು ಬೇಕು ಹೆಂಗಪ್ಪ ಡ್ಯಾನ್ಸ್ ಮಾಡೋದು ಒಬ್ರು ಡ್ಯಾನ್ಸ್ ಹೆಂಗಪ್ಪ ನೋಡಿ ಡ್ಯಾನ್ಸ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋ ನಮ್ಮೊಬ್ಳು ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ, ಹಾಗೆ ಆಟ ಆಡೋದಂತೂ ಸಿಕ್ಕಾಪಟ್ಟೆ ಕಲ್ತಿದ್ದಾಳೆ. ಫಸ್ಟ್ ಟೈಮು ನಿಕ್ಷಾ ಅಂತ ಕರೆದಿದ್ದು ನಮ್ಮೊಬ್ಳು, ಕ್ಯೂಟಾಗಿ ಕರೆದ್ಲಲ್ವಾ ನಿಕ್ಷಾಕ್ಕ ಅಂತ. ಹಾಗೆ ಅವಳ ಜೊತೆ ನಾನು ಸ್ವಲ್ಪ ಹೊತ್ತು ಮಗು ಥರ ಆಟ ಆಡಿ ಈಗ ಮಲಿಕೊಂಡು ಮತ್ತೆ ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತೀನಿ ಏನೇನಾಯಿತು ಅಂತೆಲ್ಲ. ಈಗ ಫಸ್ಟ್ ನಮ್ಮ ಬಬ್ರು ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಆಮೇಲೆ ಸಿಗ್ತೀನಿ. ನಿಕ್ಷಾನ್ ಯಾರು ಅಕ್ಕನ ನಿಕ್ಷಾ ಕೂಕನ್ನೋದು ಅವಳೆ ಅನ್ಕೋಬತ್ತವಳೆ. ಯಾರಪ್ಪ ಮತ್ತೆ ಇನ್ನೊಂದ್ಸಲ ದೊಡಪ ಹೆಂಗ್ ಗೊರಕೆ ಹೊಡಿಯೋದು? ಹೆಂಗಪ್ಪ ಗೊರಕೆ ಹೊಡಿಯೋದು ದೊಡಪ? ಹಂಗ ಹಿಂಗೆ ಮಲಿಕೋತೀರಾ ಇಬ್ರು? ಅಳು ನಿಕ್ಷಾ, ನೀನು ಅಳು. ಅಕ್ಕ ಅಳ್ತವಳು ನೋಡು ಬಬ್ಲು. ಅಳ್ಬೇಡ, ಸಮಾಧಾನ ಮಾಡು. ತಲೆ ಸವರ್ಬೇಕು. ಓಹೋ, ನೀರು ಹಂಗೆ ಕುಡಿಸ್ಬಿಟ್ಟು ಬಬ್ಲು ಅಳ್ಬೇಡ ಜೋ ಅಳ್ಬೇಡ. ಗೊಂಬೆ. ಗೈಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಹೊರಟಿದ್ದೀವಿ. ಇಬ್ರು ಬೈದ್ರ ಎಲ್ಲಾರು ಬೈದ್ರ? ಯಾರ್ಯಾರು ಬೈದ್ರು ತೋರ್ಸು, ಯಾರ್ಯಾರು ಬೈದ್ರು ತೋರ್ಸಮ್ಮ. ಮುಚ್ಕೋ ನೀನು. ಹಾಲು ಕುಡ್ದವಳಿರೇ ತಿನ್ಸೋದು ಲೇಟಾಗಿ.
ಬಲಿ ಬಲಿ ಅನ್ನ ಅಂದ್ರೆ ಪಲ್ಯ ಅನ್ನ ಅಂತೆ. ಏನ ನಮ್ಮನೇನಾರ ಒಂಚೂರು ನಾಷ್ಟಕ್ಕೆ ಕರ್ದ, ನೀನು ನಾಷ್ಟಕ್ಕೆ ಏನಾರ ಕರ್ದ? ಅಂದರೆ ಆಲ್ರೆಡಿ ಪಾಸ್ ಮಾಡ್ಬಿಟ್ಟವ್ರು ಅನ್ಕೋತೀನಿ. 9 ನಿಮಿಷ 9 ಅಷ್ಟೇ ಇರೋದು ಕೆಪಾಸಿಟಿ, ಅದು ಅಷ್ಟೇನೆ. ಮೆಮೊರಿ ಜಾಸ್ತಿ ಆಗೋಗಿದೆ. ಅಯ್ಯಯ್ಯೋ, ಇದು ಈಗ ಇಲ್ಲಿ ಮಾದಪ್ಪ ದೇವ್ರನ್ನ ಕರೆಸಿದ್ರು, ಮನೇಲಿ ಪೂಜೆ ಮಾಡಿಸ್ಬೇಕು ಮಾದಪ್ಪನ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಈಗ ಅವ್ರಿಗೆಲ್ಲ ಕಾಲ್ ತಳ್ದಿ ಹಾಗೆ ಆರತಿ ಮಾಡಿ ಅವ್ರನ್ನೆಲ್ಲ ಒಳಗಡೆ ಕರ್ಕೊತಿದ್ದೀವಿ. ಅದರಲ್ಲಿ ಬೆಳ್ಳೆಲ್ಲ ಹಚ್ಚಿ ಅದರಲ್ಲಿ ಎತ್ಕೋ, ಹಂಗೆ ತಟ್ಟೆಯಲ್ಲಿ ಹಂಗೆ ಇಲ್ಲ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿರಲ್ವಾ ಮಾದಪ್ಪ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈಗ ದೇವರಿಗೆಲ್ಲ ಆರತಿ ಮಾಡಿ ಪೂಜೆನೂ ಆಯ್ತು, ಮುಗೀತು. ಈಗ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮ್, ಎಲ್ಲರಿಗೂ ಬಾಯ್ ಮಾಡಿ ಈಗ ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಹಬ್ಬಕ್ಕೆ ಬಟ್ಟೆ ತಗೋಬೇಕಾಗಿತ್ತಲ್ವ, ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಈಗ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಈಗ ಮನೆ ಕಡೆ ಹೊರಡ್ತೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಒಂದು ಪುಟ್ಟು ವಿಡಿಯೋ. ಹಾಗೆ ನಾನು ಮಾತಾಡೋದೇನೋ ತಪ್ಪಿದ್ರೆ ಸ್ವಲ್ಪ ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ಬಾಯ್.